ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಬಹಳ ಮುಖ್ಯವಾದ 20 ದಿನಗಳ ಮಹಾಭವಿಷ್ಯವನ್ನು ನೋಡೋಣ. ಜುಲೈ 22ರಿಂದ ಆಗಸ್ಟ್ 11ರವರೆಗೆ ಈ 20 ದಿನಗಳು ಕುಂಭರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸುವ ದಿನಗಳು. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟ, ಅವಮಾನ, ಸಾಲ, ಕೆಲಸ ನಿಂತು ಹೋಗೋದು, ಮನೆಯಲ್ಲಿ ಜಗಳ, ನಿದ್ದೆ ಇಲ್ಲದ ರಾತ್ರಿಗಳು, ಇದೆಲ್ಲವನ್ನು ಕೂಡ ಈಗ ಬ್ರೇಕ್ ಬೀಳ್ತಾ ಇದೆ. ಶನಿದೇವರು ನಿಮ್ಮ ಪರವಾಗಿ ನ್ಯಾಯ, ಮನೆಯಲ್ಲಿ ಜಗಳಗಳನ್ನು ಸ್ಟಾಪ್ ಮಾಡೋದಕ್ಕೆ, ಎಲ್ಲವೂ ಕೂಡ ನ್ಯಾಯ ಕೊಡೋದಕ್ಕೆ ಬಂದಿದ್ದಾನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ಕೂಡ ನೋಡಿ. ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ಓಪನ್ ಮಾಡುವ ಒಂದು ಸರಳ ಪರಿಹಾರವನ್ನು ಹೇಳ್ತೀವಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀಮಾತಾ ಅಂತ ಕಮೆಂಟ್ ಮಾಡಿ. ಕುಂಭರಾಶಿಯವರೇ, ನಿಮ್ಮದು ಗಾಳಿ ತತ್ವದ ರಾಶಿ. ನಿಮ್ಮ ಮನಸ್ಸು ತುಂಬ ದೊಡ್ಡದು. ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡುವವರು ನೀವು. ಆದರೆ ನಿಮ್ಮ ಒಳ್ಳೆಯತನವನ್ನೇ ಜನ ವೀಕ್ನೆಸ್ ಅಂತ ಮಾಡ್ಕೊತಾರೆ. ನಿಮ್ಮ ದೊಡ್ಡ ತಪ್ಪು ಏನು ಗೊತ್ತಾ? ನೀವು ಎಲ್ಲರಿಗೂ ನಿಮ್ಮ ಗುಟ್ಟು ಹೇಳಿಬಿಡ್ತೀರಾ. ನಾನು ಮುಂದಿನ ತಿಂಗಳು ಮನೆ ಕಟ್ತೀನಿ, ಕಾರ್ ತಗೊತಾ ಇದ್ದೀನಿ, ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ ಅಂತ ನೀವು ಖುಷಿಯಿಂದ ಹೇಳ್ತೀರಾ. ಆದರೆ ಅದೇ ಮಾತು ಬೇರೆಯವರ ಹೊಟ್ಟೆಯಲ್ಲಿ ವಿಷವಾಗಿರುತ್ತೆ. ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಹೊರಗೆ ನಗ್ತಾರೆ, ಒಳಗೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. 2025ರ ಕೊನೆಯಿಂದ ಈ ಜುಲೈವರೆಗೂ ನಿಮ್ಮ ಜಾತಕದಲ್ಲಿ ಶನಿ ಸಾಡೆಸಾತಿಯ ಕೊನೆಯ ಹಂತ ಇತ್ತು. ಆದರೆ ನೀವು ಎಷ್ಟೇ ದುಡಿದ್ರೂ ಕೂಡ ಹಣ ಉಳಿತಾ ಇರಲಿಲ್ಲ. ಸಂಬಂಧಗಳಲ್ಲಿ ಬಿರುಕು, ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತೆ ಆಯಿತು. ಆರೋಗ್ಯದಲ್ಲಿ ಏರುಪೇರು. ಆದರೆ ಈಗ ಶನಿ ನಿಮ್ಮ ರಾಶಿಯಲ್ಲಿ ನಿಮಗೆ ಶಶ ರಾಜಯೋಗವನ್ನು ಕೊಡ್ತಾ ಇದ್ದಾನೆ. 2025ರ ಕೊನೆಯಿಂದ ಈ ಜುಲೈವರೆಗೂ ನಿಮ್ಮ ಜಾತಕದಲ್ಲಿ ಶನಿ ಸಾಡೆಸಾತಿಯ ಕೊನೆಯ ಹಂತ ಇತ್ತು. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಬಹುದಿನದಿಂದ ಕಾಯುತ್ತಿದ್ದ ಪ್ರಮೋಷನ್, ಇನ್ಕ್ರಿಮೆಂಟ್, ಇಷ್ಟಪಟ್ಟ ಜಾಗಕ್ಕೆ ಟ್ರಾನ್ಸ್ಫರ್ ಎಲ್ಲ ಕೂಡ ಆಗುತ್ತೆ. ವ್ಯಾಪಾರ ಮಾಡೋರಿಗೆ ಹಳೆಯ ಕೊಟ್ಟ ಹಣ ವಾಪಸ್ ಬರುತ್ತೆ. ಹೊಸ ಕಸ್ಟಮರ್, ಹೊಸ ಡೀಲ್ ಸಿಗುತ್ತೆ. ಸಾಲ ಮಾಡಿದವರು ಸಾಲ ತೀರಿಸುವ ಯೋಗ ಬರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತಿರೋರಿಗೆ ವೀಸಾ, ಕೆಲಸದ ಕರೆ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಒಳ್ಳೆಯ ಸಂಬಂಧ ಕುದುರುತ್ತೆ. ದಂಪತಿಗಳ ನಡುವೆ ಇದ್ದ ಜಗಳಗಳು ಕಡಿಮೆಯಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಈ 20 ದಿನದಲ್ಲಿ ನೀವು ಮಾಡಬಾರದ ಕೆಲಸ ಒಂದೇ: ಯಾರಿಗೂ ನಿಮ್ಮ ಮುಂದಿನ ಪ್ಲಾನ್ ಹೇಳಬೇಡಿ, ಮೌನವಾಗಿರಿ. ಜಗಳಕ್ಕೆ ಹೋಗಬೇಡಿ, ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಗೊತ್ತಾಗೋದು ಹೇಗೆ? ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೆ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನಾ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಜೇಡ್ರ ಬೆಲೆ ಜಾಸ್ತಿ ಆಗೋದು, ಇವುಗಳಲ್ಲಿ 2 ಇದ್ರೂ ಕೂಡ ಭಯ ಬೇಡ. ಪರಿಹಾರ ತುಂಬ ಸರಳ. ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಹೇಳಿ. ಪ್ರತಿ ಮಂಗಳವಾರ ಹನುಮಂತನ ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ. ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಕೇಳಿ. ಇದರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ನಿಮಗೆ ಸಿಗುತ್ತೆ. ಶನಿದೇವರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಈ ಅವಕಾಶ ಮಿಸ್ ಮಾಡಿಬಿಡಿ. ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಬರೋದಕ್ಕೆ ಕಾರಣ ಆದವರು ನಿಮ್ಮ ಹತ್ತಿರದ ಸಂಬಂಧಿಕರೇ ಆಗಿರ್ಬೋದು. ಆಕೆಯ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ಬೋದು. ಆಕೆಯ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸ್ತಾ ಇರ್ಬೋದು. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ನಿಮಗೆ ಶಶ ರಾಜಯೋಗವನ್ನು ಕೊಡ್ತಾ ಇದ್ದಾನೆ. 2025ರ ಕೊನೆಯಿಂದ ಈ ಜುಲೈವರೆಗೂ ನಿಮ್ಮ ಜಾತಕದಲ್ಲಿ ಶನಿ ಸಾಡೆಸಾತಿಯ ಕೊನೆಯ ಹಂತ ಇತ್ತು. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಬಹುದಿನದಿಂದ ಕಾಯುತ್ತಿದ್ದ ಪ್ರಮೋಷನ್, ಇನ್ಕ್ರಿಮೆಂಟ್, ಇಷ್ಟಪಟ್ಟ ಜಾಗಕ್ಕೆ ಟ್ರಾನ್ಸ್ಫರ್ ಎಲ್ಲ ಕೂಡ ಆಗುತ್ತೆ. ವ್ಯಾಪಾರ ಮಾಡೋರಿಗೆ ಹಳೆಯ ಕೊಟ್ಟ ಹಣ ವಾಪಸ್ ಬರುತ್ತೆ. ಹೊಸ ಕಸ್ಟಮರ್, ಹೊಸ ಡೀಲ್ ಸಿಗುತ್ತೆ. ಸಾಲ ಮಾಡಿದವರು ಸಾಲ ತೀರಿಸುವ ಯೋಗ ಬರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತಿರೋರಿಗೆ ವೀಸಾ, ಕೆಲಸದ ಕರೆ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಒಳ್ಳೆಯ ಸಂಬಂಧ ಕುದುರುತ್ತೆ. ದಂಪತಿಗಳ ನಡುವೆ ಇದ್ದ ಜಗಳಗಳು ಕಡಿಮೆಯಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಈ 20 ದಿನದಲ್ಲಿ ನೀವು ಮಾಡಬಾರದ ಕೆಲಸ ಒಂದೇ: ಯಾರಿಗೂ ನಿಮ್ಮ ಮುಂದಿನ ಪ್ಲಾನ್ ಹೇಳಬೇಡಿ, ಮೌನವಾಗಿರಿ.
ಜಗಳಕ್ಕೆ ಹೋಗಬೇಡಿ, ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಗೊತ್ತಾಗೋದು ಹೇಗೆ? ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೆ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನಾ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಜೇಡ್ರ ಬೆಲೆ ಜಾಸ್ತಿ ಆಗೋದು, ಇವುಗಳಲ್ಲಿ ಎರಡು ಇದ್ರೂ ಕೂಡ ಭಯ ಬೇಡ. ಪರಿಹಾರ ತುಂಬ ಸರಳ. ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಹೇಳಿ. ಪ್ರತಿ ಮಂಗಳವಾರ ಹನುಮಂತನ ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಕೇಳಿ. ಇದರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ನಿಮಗೆ ಸಿಗುತ್ತೆ. ಶನಿದೇವರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಈ ಅವಕಾಶ ಮಿಸ್ ಮಾಡಿಬಿಡಿ. ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಬರೋದಕ್ಕೆ ಕಾರಣ ಆದವರು ನಿಮ್ಮ ಹತ್ತಿರದ ಸಂಬಂಧಿಕರೇ ಆಗಿರ್ಬೋದು. ಆಕೆಯ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ಬೋದು. ಆಕೆಯ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸ್ತಾ ಇರ್ಬೋದು. ನಿಮಗೆ ಶಶ ರಾಜಯೋಗವನ್ನು ಕೊಡ್ತಾ ಇದ್ದಾನೆ. 2025ರ ಕೊನೆಯಿಂದ ಈ ಜುಲೈವರೆಗೂ ನಿಮ್ಮ ಜಾತಕದಲ್ಲಿ ಶನಿ ಸಾಡೆಸಾತಿಯ ಕೊನೆಯ ಹಂತ ಇತ್ತು. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಬಹುದಿನದಿಂದ ಕಾಯುತ್ತಿದ್ದ ಪ್ರಮೋಷನ್, ಇನ್ಕ್ರಿಮೆಂಟ್, ಇಷ್ಟಪಟ್ಟ ಜಾಗಕ್ಕೆ ಟ್ರಾನ್ಸ್ಫರ್ ಎಲ್ಲ ಕೂಡ ಆಗುತ್ತೆ. ವ್ಯಾಪಾರ ಮಾಡೋರಿಗೆ ಹಳೆಯ ಕೊಟ್ಟ ಹಣ ವಾಪಸ್ ಬರುತ್ತೆ. ಹೊಸ ಕಸ್ಟಮರ್, ಹೊಸ ಡೀಲ್ ಸಿಗುತ್ತೆ. ಸಾಲ ಮಾಡಿದವರು ಸಾಲ ತೀರಿಸುವ ಯೋಗ ಬರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತಿರೋರಿಗೆ ವೀಸಾ, ಕೆಲಸದ ಕರೆ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಒಳ್ಳೆಯ ಸಂಬಂಧ ಕುದುರುತ್ತೆ. ದಂಪತಿಗಳ ನಡುವೆ ಇದ್ದ ಜಗಳಗಳು ಕಡಿಮೆಯಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಈ 20 ದಿನದಲ್ಲಿ ನೀವು ಮಾಡಬಾರದ ಕೆಲಸ ಒಂದೇ: ಯಾರಿಗೂ ನಿಮ್ಮ ಮುಂದಿನ ಪ್ಲಾನ್ ಹೇಳಬೇಡಿ, ಮೌನವಾಗಿರಿ. ಜಗಳಕ್ಕೆ ಹೋಗಬೇಡಿ, ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಗೊತ್ತಾಗೋದು ಹೇಗೆ? ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೆ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನಾ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಜೇಡ್ರ ಬೆಲೆ ಜಾಸ್ತಿ ಆಗೋದು, ಇವುಗಳಲ್ಲಿ ಎರಡು ಇದ್ರೂ ಕೂಡ ಭಯ ಬೇಡ. ಪರಿಹಾರ ತುಂಬ ಸರಳ. ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಹೇಳಿ. ಪ್ರತಿ ಮಂಗಳವಾರ ಹನುಮಂತನ ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಕೇಳಿ. ಇದರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ನಿಮಗೆ ಸಿಗುತ್ತೆ. ಶನಿದೇವರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಈ ಅವಕಾಶ ಮಿಸ್ ಮಾಡಿಬಿಡಿ. ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಬರೋದಕ್ಕೆ ಕಾರಣ ಆದವರು ನಿಮ್ಮ ಹತ್ತಿರದ ಸಂಬಂಧಿಕರೇ ಆಗಿರ್ಬೋದು. ಆಕೆಯ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ಬೋದು. ಆಕೆಯ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸ್ತಾ ಇರ್ಬೋದು.